lead code question number 977, squares of a sorted array. So up to I already covered the first approach. First initially 11 questions arrays and strings ಸಾಲ್ವ್ ಮಾಡಿದ್ದೀನಿ. ಆಫ್ಟರ್ 11 to 22 ಕ್ವೆಶನ್ವರೆಗೂ ಅಂದರೆ 11ಇಂದ 21 ಕ್ವೆಶನ್ವರೆಗೂ 10 ಕ್ವೆಶನ್ಸ್ನ ಹ್ಯಾಶ್ ಮ್ಯಾಪ್ಸ್ ಆ್ಯಂಡ್ ಸೆಟ್ಸ್ ಮೇಲೆ ಸಾಲ್ವ್ ಮಾಡಿದ್ದೀನಿ. ಸೊ ಹ್ಯಾಶ್ ಮ್ಯಾಪ್ಸ್ ಆ್ಯಂಡ್ ಸೆಟ್ಸ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ ಫ್ಯೂಚರ್ ಕೇಸಸಲ್ಲಿ ಮತ್ತೆ ತಗೊತೀನಿ. ಸೊ ನಾವು ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಿ ಅಪ್ರೋಚ್ ಕಾಲ್ 2 pointer ಅಪ್ರೋಚ್ ಫ್ರಮ್ ಅಪ್ಕಮಿಂಗ್ ಸೀರೀಸ್ ಆಫ್ 7 videos 2 pointer ಅಪ್ರೋಚ್ ಮೇಲೆ ಇರುತ್ತೆ. ಸೊ ಲೆಟ್ ಮಿ ಸಾಲ್ವ್ ದಿಸ್ ಕ್ವೆಶನ್. ಸೊ ಲೀಡ್ ಕೋಡ್ ಕ್ವೆಶನ್ ನಂಬರ್ 977, squares of sorted array. Given an integer array num sorted in non-decreasing order. Non-decreasing order ಅಂದರೆ ascending order, increase ಆಗ್ತಾ ಹೋಗಬೇಕು. So return an array of this square of the each number sorted in non-decreasing order. So ascending order ಅಲ್ಲಿ ಸ್ಕ್ವೇರ್ ನಂಬರ್ಸ್ನ ಬರೀಬೇಕು. ಅವ್ರು ಕೊಟ್ಟಿರೋದು ನಮ್ಸ್ ಕೊಟ್ಟಿದ್ದಾರೆ -4 1 0 3 0. ಸೊ ನಾವು ಸ್ಕ್ವೇರ್ ಪರ್ಫಾರ್ಮ್ ಮಾಡಿ ಅದಾದ ಮೇಲೆ ನಾನ್ ಡಿಕ್ರೀಸಿಂಗ್ ಆರ್ಡರ್ ಅಂದರೆ ಅಸೆಂಡಿಂಗ್ ಆರ್ಡರ್ ಪ್ರಕಾರ ಅರೇನ ಅರೇಂಜ್ ಮಾಡಬೇಕು. ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ದ ಇಂಟ್ಯೂಷನ್ ಬಿಹೈಂಡ್ ದಿಸ್ ಪ್ರಾಬ್ಲಮ್ ಇಸ್ ವೆರಿ ಸಿಂಪಲ್. ವಿ ಕ್ಯಾನ್ ಸಾಲ್ವ್ ದಿಸ್ 2 ಅಪ್ರೋಚ್. ಸೊ ಲಾಜಿಕ್ ಅರ್ಥ ಮಾಡ್ಕೊಳ್ಳೋಣ ಹೇಗೆ ವರ್ಕ್ ಆಗುತ್ತೆ ಅಂತ. So to solve this problem we have 2 approaches. One approach is using first to perform the square. So initially nanu by using mathematical formula I am going to perform nums star star andre loop use ಮಾಡ್ತೀನಿ, while loop use ಮಾಡ್ತೀನಿ, while ಕಂಡೀಷನ್ ಹಾಕಿ ಸ್ಟಾರ್ ಸ್ಟಾರ್ ಇಂಟು 2 ಮಾಡ್ತೀನಿ. ಸೊ ಇದು ಸ್ಕ್ವೇರ್ನ ಪರ್ಫಾರ್ಮ್ ಮಾಡ್ತು. ಹೇಗೆ ವರ್ಕ್ ಆಗುತ್ತೆ? ಸೊ 16 1 0 9 ಆ್ಯಂಡ್ 100. ಈಗ ಅವ್ರು ಕೊಟ್ಟಿರೋಂಥ ಎಕ್ಸಾಕ್ಟ್ ಸ್ಕ್ವೇರ್ಗೆ ನಾನು ಸ್ಕ್ವೇರ್ ಪರ್ಫಾರ್ಮ್ ಮಾಡಿದೆ. ಅವರು ಹೇಳಿರೋದೇನು, ನಾನ್ ಡಿಕ್ರೀಸಿಂಗ್ ಆರ್ಡರ್ ಅಂದರೆ ಅಸೆಂಡಿಂಗ್ ಆರ್ಡರಲ್ಲಿ ರಿಸಲ್ಟ್ ಬೇಕು. ಅಸೆಂಡಿಂಗ್ ಆರ್ಡರ್ ಬೇಕು ಅಂತ ನಾವು ಐ ಆಮ್ ಗೋಯಿಂಗ್ ಟು ಯೂಸ್ ದಿ ಟೆಕ್ನಿಕ್ ಕಾಲ್ಡ್ ಸಾರ್ಟಿಂಗ್. ಸಾರ್ಟಿಂಗ್ ಟೆಕ್ನಿಕ್ ಯೂಸ್ ಮಾಡ್ತೀನಿ. ಸಾರ್ಟಿಂಗ್ ಟೆಕ್ನಿಕ್ ಯೂಸ್ ಮಾಡಿ 0 1 9 16 100 ಇಸ್ ದ ಔಟ್ಪುಟ್ ಯೂಸಿಂಗ್ ಸಾರ್ಟಿಂಗ್ಸ್ ಮೆಥಡ್. ಸೊ ಇದು ಅರೇ ಅಲ್ವಾ. ಸೊ ಐ ಆಮ್ ಗೋಯಿಂಗ್ ಟು ಡೈರೆಕ್ಟ್ಲಿ ರಿಟರ್ನ್ ಆಸ್ ನಮ್ಸ್ ಡಾಟ್ ಸಾರ್ಟ್. ದಿಸ್ ಫಂಕ್ಷನ್ನ ಯೂಸ್ ಮಾಡಿದ್ರೆ ಸಾರ್ಟ್ ಮಾಡುತ್ತೆ. ಸೊ ಔಟ್ಪುಟ್ ವಿಲ್ ಬಿ ರಿಕ್ವೈರ್ಡ್ ಔಟ್ಪುಟ್ ಬರುತ್ತೆ. ಈ ಕೋಡ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬಟ್ ಸಾರ್ಟಿಂಗ್ ಯೂಸ್ ಮಾಡಿದ್ರೆ ಐ ಹ್ಯಾವ್ ಟೈಮ್ ಕಾಂಪ್ಲೆಕ್ಸಿಟಿ ಆರ್ಡರ್ ಆಫ್ n log n ಟೈಮ್ ಕಾಂಪ್ಲೆಕ್ಸಿಟಿ ಆಗುತ್ತೆ. ಆರ್ಡರ್ ಆಫ್ n log n ಟೈಮ್ ಕಾಂಪ್ಲೆಕ್ಸಿಟಿ ಆಗುತ್ತೆ. ಇನ್ ಆರ್ಡರ್ ಟು ರೆಡ್ಯೂಸ್ ದಿ ಆರ್ಡರ್ ಆಫ್ n log n ಟೈಮ್ ಕಾಂಪ್ಲೆಕ್ಸಿಟಿನ ರೆಡ್ಯೂಸ್ ಮಾಡೋದಕ್ಕೆ just I want the at least order of n time complexity. In order to reduce this log n time complexity I am going to switch to the approach called 2 pointer approach. Approach 2 ಯಾವುದು? 2 pointer approach. 2 pointer approach ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಅವ್ರು ಕೊಟ್ಟಿರೋಂಥ ಕ್ವೆಶನ್ ಏನು? ಸೊ ಅವ್ರು ಕೊಟ್ಟಿರೋ ಕ್ವೆಶನ್ ಫಸ್ಟ್ಲಿ ಐ ಆಮ್ ಗೋಯಿಂಗ್ ಟು perform the absolute value. Absolute value ಏನಾಗುತ್ತೆ? all negative ವ್ಯಾಲ್ಯೂಸ್ನ ಪಾಸಿಟಿವ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಆಬ್ಸಲ್ಯೂಟ್ ಪರ್ಫಾರ್ಮ್ ಮಾಡ್ತೀನಿ. ಅದಾದಮೇಲೆ ಇದು ಸ್ಟೆಪ್ 1ಅಲ್ಲಿ. ನೆಕ್ಸ್ಟ್ ಸ್ಟೆಪ್ 2ಅಲ್ಲಿ ಏನು ಮಾಡ್ತೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಪರ್ಫಾರ್ಮ್ ಸ್ಕ್ವೇರ್ಸ್ ಯೂಸಿಂಗ್ ಸೇಮ್ ಫಾರ್ಮುಲಾ ನಮ್ಸ್ ಸ್ಟಾರ್ ಸ್ಟಾರ್ 2. ಸೊ ಸ್ಟಾರ್ ಅಂದರೆ ಪವರ್ 2 ಅಂತ ಸ್ಕ್ವೇರ್ ಪರ್ಫಾರ್ಮ್ ಮಾಡ್ತೀನಿ. ಇನ್ ಥರ್ಡ್ ಪೊಸಿಷನ್ ಈಗ ನನಗೆ ಸ್ಕ್ವೇರ್ದು ರಿಸಲ್ಟ್ ಸಿಗುತ್ತೆ. ವಾಟ್ಸ್ ದ ರಿಸಲ್ಟ್? 16 1 0 9 and the 100 is the performing the square. So absolute perform and the square man. So here I have to sort this question, right? So I'm going to sort this question. How to sort this question particularly? Now I'm going to use the 2 pointer approach. 2 pointer approach ke 2 pointer na use ಮಾಡ್ತೀನಿ. One is left and another one is right. ಸೊ 2 ಪಾಯಿಂಟರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೆಫ್ಟ್ ಅಟ್ ದ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಅಟ್ ದ ರೈಟ್ ಸೈಡ್, ಈ ರೀತಿ 2 ಪಾಯಿಂಟನ್ನು ಯೂಸ್ ಮಾಡ್ತೀನಿ. ಸೊ ರಿಸಲ್ಟ್ನ ಸ್ಟೋರ್ ಮಾಡೋದಕ್ಕೆ ಒಂದು ಎಂಟಿ ಅರೇ ಆರ್ ದ ಲಿಸ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇನಿಷಿಯಲಿ ಎಂಟಿ. ನಾವು ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್. ಈ ಲೂಪು ಎಲ್ಲಿವರೆಗೂ ರನ್ ಆಗುತ್ತೆ? ವೈಲ್ ಲೆಫ್ಟ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ವೈಲ್ ಲೆಫ್ಟ್ ಪಾಯಿಂಟರ್ ಮಸ್ಟ್ ಬಿ ಲೆಸ್ ದ್ಯಾನ್ ದಿ ರೈಟ್ ಪಾಯಿಂಟರ್ ಇರೋವರೆಗೂ ರನ್ ಆಗುತ್ತೆ. ಬಿಕಾಸ್ ಇಂಡೆಕ್ಸ್ ಎಕ್ಸ್ ಸ್ಟಾರ್ಟ್ ಆಗುತ್ತೆ 0 1 2 3 4. ಸೊ ಲೆಫ್ಟ್ 0 ಇದೆ, ಲೆಫ್ಟ್ ಮಸ್ಟ್ ಬಿ ಲೆಸ್ ದ್ಯಾನ್ ರೈಟ್, ದಟ್ ಈಸ್ 4 ರೈಟ್.
0 must be less than 4 ಈ ಕಂಡೀಷನ್ ಇದಕ್ಕೆ ವೈಲ್ ಲೂಪ್ಗೆ ಹಾಕ್ತೀನಿ. And while performing the operations, I'm going to check the condition. The absolute value of left nums greater than or equals to absolute value of right nums. ಸೊ ನನಗೆ ಔಟ್ಪುಟ್ ಯಾವ ರೀತಿ ಬರುತ್ತೆ, ಡಿಕ್ರೀಸಿಂಗ್ ಆರ್ಡರ್ ಬರುತ್ತೆ. ಫ್ರಮ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಡಿಕ್ರೀಸಿಂಗ್ ಆರ್ಡರ್ ಬರುತ್ತೆ. ಬೈ ಡಿಫಾಲ್ಟ್ ಇನ್ಬಿಲ್ಟ್ ಮೆಥಡ್ನ ಯೂಸ್ ಮಾಡಿ, ರಿವರ್ಸ್ನ ಯೂಸ್ ಮಾಡಿ ಸಾರ್ಟ್ ಮಾಡ್ತೀನಿ. ಸೊ ಐಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್ ಲೆಫ್ಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ರೈಟ್ ಅಂತ ಕಂಡೀಷನ್. ಸೊ ಇನಿಷಿಯಲಿ ಲೆಫ್ಟ್ 16 and 100, out of which is greater 100. I'm going to write 100 here and move pointer forward if this condition met successfully. So R will move aaytu. Now out of 16 and the 9, which is greater? 16 is greater. Now I'm going to move forward the left pointer. So out of 1 and the 9, which is greater? So 9 is the greater. I'm going to move one step here, the right pointer. Out of left and the right pointer, which is greater? 1 is greater. I'm going to move this left pointer. So when ಎರಡು pointers left and the right pointers meet ಆಗ್ತಾಗ here's the stopping condition. So right and left ಒಂದೇ ಹತ್ರ ಮೀಟ್ ಆದಾಗ ಲೆಫ್ಟ್ ಟು ಈ ಕಡೆ ಬಾರ್ಡರ್ ಕ್ರಾಸ್ ಆದರೆ ರೈಟ್ ಈ ಕಡೆ ಬಾರ್ಡರ್ ಕ್ರಾಸ್ ಆದರೆ ಇಟ್ ಈಸ್ ಇನ್ವ್ಯಾಲಿಡ್ ಕಂಡೀಷನ್. ಸೊ ನನಗೆ ವೈಲ್ ಲೂಪ್ ರನ್ ಮಾಡೋದಕ್ಕೆ ಒಂದು ಬ್ಲೈಂಡ್ ಕಂಡೀಷನ್ ಗೊತ್ತಾಯಿತು. ಎಲ್ಲಿವರೆಗೂ ರನ್ ಮಾಡಬೇಕು? ವೈಲ್ ಲೆಫ್ಟ್ ಲೆಸ್ ದ್ಯಾನ್ ರೈಟ್. ಇದೇ ಕಂಡೀಷನ್ ನಾನು ನಿಮ್ಗೆ ಡಿಸ್ಪ್ಲೇ ಮಾಡಿ ಹೇಳಿತ್ತು. ಆ್ಯಂಡ್ ಅನದರ್ ವೈಲ್ ಲೂಪ್ ಕಂಡೀಷನ್ ಆಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದಿ ಲೆಫ್ಟ್. ನಾನು ಇಲ್ಲಿ ಚೆಕ್ ಮಾಡ್ತೇನೆ, ಎರಡಕ್ಕೂ ಗ್ರೇಟರು ಲೆಸ್ ದ್ಯಾನ್ ಪಾಯಿಂಟರ್ ಮೂವ್ ಮಾಡೋದಕ್ಕೆ ಚೆಕ್ ಮಾಡಿದ ಯಾವ ಕಂಡೀಷನು? ದಿಸ್ ಕಂಡೀಷನ್ ಆಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಲೆಫ್ಟ್ ಗ್ರೇಟರ್ ದ್ಯಾನ್ ದಿ ಆಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದಿ ರೈಟ್. ಸೊ ಈ ಕಂಡೀಷನ್ ಮೀಟ್ ಆದರೆ ಐ ಆಮ್ ಗೋಯಿಂಗ್ ಟು ಸ್ವ್ಯಾಪ್ ದಿ ನಂಬರ್ಸ್. ಸೊ ಇವಾಗ ನನಗೆ ನಾನ್ ಡಿಕ್ರೀಸಿಂಗ್ ಆರ್ಡರಲ್ಲಿ ರಿಸಲ್ಟ್ಸ್. ಸೊ ನಾನ್ ಡಿಕ್ರೀಸಿಂಗ್ ಆರ್ಡರಲ್ಲಿ ರಿಸಲ್ಟ್ ಸಿಕ್ತು. ಬೈ ಡಿಫಾಲ್ಟ್ ಇವಾಗಿನ ರಿಸಲ್ಟ್ ಅಂತ ಅಂದ್ಕೊಂಡೆ ರಿಸಲ್ಟ್ ಡಾಟ್ ರಿವರ್ಸ್ ಫಂಕ್ಷನ್ ಯೂಸ್ ಮಾಡಿದ್ರೆ ಪೈಥಾನಲ್ಲಿ ಇನ್ಬಿಲ್ಟ್ ಯಾವುದೇ ಮ್ಯಾನಿಪುಲೇಷನ್ ಇಲ್ಲದೆ ಇನ್ ಪ್ಲೇಸೇ ಕೂಡ ಸಾರ್ಟ್ ಆಗುತ್ತೆ. ಐ ಗೆಟ್ ದ ರಿಸಲ್ಟ್ 1 0 1 9 16 and 100 is the result. ಸೊ 2 pointer ಅಪ್ರೋಚ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ ನನಗೆ ಇನಿಷಿಯಲಿ ಡಿಕ್ರೀಸಿಂಗ್ ಆರ್ಡರಲ್ಲಿ ಅಂದರೆ ಡಿಸೆಂಡಿಂಗ್ ಆರ್ಡರಲ್ಲಿ ಸಿಕ್ಕಿರುತ್ತೆ. ನಾನು ಬೈ ಡಿಫಾಲ್ಟ್ ರಿವರ್ಸ್ ಫಂಕ್ಷನ್ನ ಯೂಸ್ ಮಾಡಿ ಅಸೆಂಡಿಂಗ್ ಆರ್ಡರಲ್ಲಿ ಬರೀತೀನಿ. ಸೊ ಫಸ್ಟು ನಾನು ಏನು ಮಾಡಿದೆ, ಇದರಲ್ಲಿ ಆಬ್ಸಲ್ಯೂಟ್ ವ್ಯಾಲ್ಯೂ ಕಂಡುಹಿಡ್ಕೊಂಡೆ ಆ್ಯಂಡ್ ಸ್ಕ್ವೇರ್ ಆಬ್ಸಲ್ಯೂಟ್ ವ್ಯಾಲ್ಯೂ ಇನ್ ದಿ ಥರ್ಡ್ ಸ್ಟೆಪ್ಪಲ್ಲಿ ಕಂಡುಹಿಡಿಬೋದು. ಯು ಕ್ಯಾನ್ skip the absolute value in the first step itself. So first step I'm going to calculate the square. So square ಸಿಗುತ್ತೆ. Now I'm going to calculate absolute. ಇಲ್ಲೇ ಫೈಂಡ್ ಔಟ್ ಮಾಡ್ತೀನಿ. Absolute value of the left nums must be greater than or equals to absolute of the right nums ಇದ್ರೆ I'm going to swap the left and the right. So left ಏನು ಮಾಡ್ತಾ ಇದ್ದೀನಿ, ಸೊ ಇಲ್ಲಿ ಪಾಯಿಂಟರ್ ಅಪ್ರೋಚ್ ಅರ್ಥ ಮಾಡ್ಕೊಳ್ಳಿ. ಲೆಫ್ಟು ಹಿಂಗೆ ಮುಂದೆ ಮೂವ್ ಆಗ್ತಾ ಇದೆ ಅಂದರೆ ಲೆಫ್ಟ್ ಪ್ಲಸ್ ಈಸ್ ಈಕ್ವಲ್ಸ್ ಟು 1 ಅಂತ ಅಂದರೆ ಲೆಫ್ಟ್ ಮೂವಿಂಗ್ ಫಾರ್ವರ್ಡ್. ರೈಟ್ ಏನು ಮಾಡ್ತಾ ಇದೆ, ಈ ಕಡೆಯಿಂದ ಹಿಂದೆ ಬರ್ತಾ ಇದೆ ಅಂದರೆ ರೈಟಿಂದ ಲೆಫ್ಟ್ ಸೈಡ್ ಬರ್ತಾ ಇದೆ. ಸೊ ರೈಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಈಸ್ ಈಕ್ವಲ್ಸ್ ಟು 1. ರೈಟ್ ಡಿಕ್ರೀಸಸ್ ಬೈ 1. ಈ ಎರಡು ಕಂಡೀಷನ್ ನಿಮ್ಗೆ ನೆನ್ಪಿಟ್ಕೊಳ್ಳಿ. ವೈಲ್ ದ ಕಂಡೀಷನ್ ಸಕ್ಸಸ್ಫುಲಿ ಮೆಟ್ ಯೂಸಿಂಗ್ ದಿ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ದಿ ಇಂಪ್ಲಿಮೆಂಟೇಷನ್ ಪಾರ್ಟ್ಸ್ how it's going to work. As I already mentioned, I'm going to initiate the left pointer. Left is equals to initially I'm going to set as 0, so index start from 0, and right pointer at the last. So len of the nums minus 1. I'm come from last, so right last ಇಂದ ಬಂದನಲ್ಲ ಅದಕ್ಕೆ. ಸೊ ರಿಸಲ್ಟ್ ಬೇಕು ಸ್ಟೋರ್ ಮಾಡೋದಕ್ಕೆ, ಬಿಕಾಸ್ ಇನಿಷಿಯಲಿ ನನಗೆ ಡಿಕ್ರೀಸಿಂಗ್ ಆರ್ಡರಲ್ಲಿ ಬಂದಿರುತ್ತೆ ಅಂದರೆ ಡಿಸೆಂಡಿಂಗ್ ಆರ್ಡರ್, ನಾನು ಅಸೆಂಡಿಂಗ್ ಆರ್ಡರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ನಾನು ರಿಸಲ್ಟಲ್ಲಿ ಸ್ಟೋರ್ ಮಾಡಬೇಕು ಆ್ಯಂಡ್ ಎವ್ರಿ ವ್ಯಾಲ್ಯೂಸ್ನ ರಿಸಲ್ಟಿಗೆ ಅಪೆಂಡ್ ಮಾಡಬೇಕು. ನಾವು ಐ ಆಮ್ ಗೋಯಿಂಗ್ ಟು initiate the condition. Initial condition, the first condition ಏನು, while left less than right ಇರೋವರೆಗೂ I have to specify the exact left less than right condition. ಇದು ಮೆಟ್ ಆದರೆ ಮಾತ್ರ ಮುಂದೆ ಹೋಗುತ್ತೆ. ಇವಾಗ ಮತ್ತೊಂದು ಕಂಡೀಷನ್ ಇದೆ. ಮತ್ತೊಂದು ಕಂಡೀಷನ್ ಏನು, ಇಫ್ absolute value of
what's that? Nums of the left must be greater than or equals to absolute value of nums of the right value, right? ಇದ್ರೆ ಈ ಕಂಡೀಷನ್ ಎಲ್ಲಿ ಮಾಡ್ತೀನಿ ನಾನು, ರಿಸಲ್ಟ್ನ ಅಪೆಂಡ್ ಮಾಡ್ತೀನಿ, ರಿಸಲ್ಟಿಗೆ ಸ್ಕ್ವೇರ್ನ ಅಪೆಂಡ್ ಮಾಡ್ತೀನಿ. ಸೊ ರಿಸಲ್ಟ್ ಡಾಟ್ ಅಪೆಂಡ್ ಅಂದರೆ ಆ್ಯಡ್ ಮಾಡೋದು. ವಾಟ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ನಮ್ಸ್ ಆಫ್ ಲೆಫ್ಟ್ ಸ್ಕ್ವೇರ್ಸ್, ನಮ್ಸ್ ಆಫ್ ದಿಸ್ ಲೆಫ್ಟ್ ಸ್ಕ್ವೇರ್ ಪರ್ಫಾರ್ಮ್ ಮಾಡೋದು ಹೇಗೆ? ಸ್ಟಾರ್ ಇಂಟು 2 ಡಬಲ್ ಸ್ಟಾರ್ಸ್. ಸೊ ಪವರ್, if this condition is not satisfied, in the else condition I'm directly append to the result dot append, what is that? Nums of the right ಸ್ಕ್ವೇರ್ ನ ಪರ್ಫಾರ್ಮ್ ಮಾಡಿ ಅಪೆಂಡ್ ಮಾಡ್ತೀನಿ. ಸೊ ಇಲ್ಲಿ ಇದೇ ಸ್ಟೆಪ್ಪಲ್ಲಿ ನಾನು ಅಬ್ಸಲ್ಯೂಟ್ ಚೆಕ್ ಮಾಡಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಸ್ಟೆಪ್ಪಲ್ಲಿ ಅಬ್ಸಲ್ಯೂಟ್ ಚೆಕ್ ಮಾಡಿದೆ. ಅಬ್ಸಲ್ಯೂಟ್ ಚೆಕ್ ಮಾಡಾದ್ಮೇಲೆ ನಾನು ಸ್ಕ್ವೇರು ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ, ಸ್ಟಾರ್ 2 ಅಂತ. ಸೊ ಆ್ಯಡ್ ಮಾಡ್ತಾ ಇರೋದು ಕೂಡ ರಿಸಲ್ಟ್ ಡಾಟ್ ಯೂಸಿಂಗ್ ಅಪೆಂಡ್ ಫಂಕ್ಷನ್. ಅಪೆಂಡ್ ಇಸ್ ಗೋಯಿಂಗ್ ಟು ಆ್ಯಡ್ ದಿ ನಮ್ಸ್ ಅಟ್ ದಿ ಲಾಸ್ಟ್ ಆಫ್ ದಿ ನಮ್ಸ್. ನಾವು ಐ ಆಮ್ ಗೋಯಿಂಗ್ ಟು ರಿಟರ್ನ್. ಸೊ ಇಲ್ಲಿ ಲೆಫ್ಟ್ ವ್ಯಾಲ್ಯೂಸ್ ಆ್ಯಡ್ ಮಾಡಿದೆ ಆ್ಯಂಡ್ ದ ರೈಟ್ ವ್ಯಾಲ್ಯೂಸ್ ಆ್ಯಡ್ ಮಾಡಿದೆ, ಸ್ಕ್ವೇರ್ ಪರ್ಫಾರ್ಮ್ ಮಾಡಿ. ಇಲ್ಲಿ ಒಂದು ಕಂಡೀಷನ್ ಫಾರ್ಗಾಟ್ ಮಾಡಿದ್ದೀನಿ. ಏನು ಕಂಡೀಷನ್? ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್, ರೈಟ್? ಸೊ ಲೆಫ್ಟ್ ಯಾವ ರೀತಿ ಮೂವ್ ಆಗುತ್ತೆ? ಮೂವಿಂಗ್ ಫಾರ್ವರ್ಡ್ ಲೆಫ್ಟ್. ಸೊ ಲೆಫ್ಟ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಈಸ್ ಈಕ್ವಲ್ಸ್ ಟು 1. ಲೆಫ್ಟ್ ಈಸ್ ಈಕ್ವಲ್ಸ್ ಟು ಲೆಫ್ಟ್ ಪ್ಲಸ್ 1 ಅನ್ನು ಈ ರೀತಿ ಶಾರ್ಟ್ ಫಾರ್ಮಲ್ಲಿ ಬರ್ತಿದ್ದೀನಿ. ಆ್ಯಂಡ್ ರೈಟ್ ಏನು ಮಾಡುತ್ತೆ? ಸ್ಟೆಪ್ ಬ್ಯಾಕ್ವರ್ಡ್ ಬರುತ್ತೆ. ರೈಟ್ ಈಸ್ ಈಕ್ವಲ್ಸ್ ಟು ರೈಟ್ ಮೈನಸ್ 1. ಸೊ ರೈಟ್ ಮೈನಸ್ ಈಸ್ ಈಕ್ವಲ್ಸ್ ಟು 1 ಅಂತ ಬರೀತೀನಿ. ನಾವು ಐ ಆಮ್ ಗೋಯಿಂಗ್ ಟು ರಿಟರ್ನ್ ದ ರಿಸಲ್ಟ್. ಸೊ ರಿಸಲ್ಟ್ ಇವಾಗ ಡಿಕ್ರೀಸಿಂಗ್ ಆರ್ಡರಲ್ಲಿ ಇರುತ್ತೆ, ಲೈಕ್ ಡಿಸೆಂಡಿಂಗ್ ಆರ್ಡರಲ್ಲಿ. ಸೊ ನಾವು ಐ ಆಮ್ ಗೋಯಿಂಗ್ ಟು ಯೂಸ್ ದ ಕಂಡೀಷನ್ ರಿಸಲ್ಟ್ ಡಾಟ್, ಬೈ ಡಿಫಾಲ್ಟ್ ಒಂದು ಫಂಕ್ಷನ್ ಹೇಳಿದ್ದೆ, ಸೊ ರಿವರ್ಸ್ ಅಂತ. ರಿವರ್ಸ್, ಇದು ರಿವರ್ಸ್ ಮಾಡುತ್ತೆ. ನಾವು ಐ ಆಮ್ ಗೋಯಿಂಗ್ ಟು ರಿಟರ್ನ್ ದಿ ರಿಸಲ್ಟ್, ರೈಟ್? ರಿಟರ್ನ್ ದಿ ರಿಸಲ್ಟ್. ವೆನ್ ಇಟ್ ಕಮ್ಸ್ ಟು ದಿ ಟೈಮ್ ಕಾಂಪ್ಲೆಕ್ಸಿಟಿ, I have order of n because while loops use ಮಾಡಿದ್ದೀನಿ, and I'm going to calculate the or iterate the nums at once. And when it comes to the space complexity, most of all order of 1 ಅಂತಲೇ ಕರೀತಾರೆ and order of n ಅಂತಲೂ ಕರೀತಾರೆ. ಆರ್ಡರ್ ಆಫ್ 1 ಅಂತ ಯಾಕೆ ನಾನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ ಅಂದರೆ, ನಾನು ಏನು ಇಲ್ಲಿ ರಿಸಲ್ಟಿಗೆ ಸ್ಟೋರ್ ಮಾಡೋದಕ್ಕೆ ಕ್ರಿಯೇಟ್ ಮಾಡಿದ್ದೀನಿ ಅದು ನನಗೆ ರಿಕ್ವೈರ್ಡ್ ರಿಸಲ್ಟ್ ಅಷ್ಟೇ. ಇದು ಬೇಕಾಗಿರುವಂಥ ರಿಸಲ್ಟು, ಎಕ್ಸ್ಟ್ರಾ ಸ್ಪೇಸ್ ಯಾವುದಕ್ಕೂ ಯೂಸ್ ಮಾಡಿಲ್ಲ ನಾನು. ಆ್ಯಂಡ್ ರಿವರ್ಸ್ ಇಸ್ ಎ ಬೈ ಡಿಫಾಲ್ಟ್ ಮೆಥಡ್, ಇಸ್ ಗೆಟಿಂಗ್ ಆರ್ಡರ್ ಆಫ್ 1 ಟೈಮ್ ಕಾಂಪ್ಲೆಕ್ಸಿಟಿ ಇನ್ ದ ಸ್ಪೇಸ್ ಕಾಂಪ್ಲೆಕ್ಸಿಟಿ ಇಟ್ ಸೆಲ್ಫ್. ಸೊ ಸಮ್ ಆಫ್ ಅಸ್ ಯೂಸ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಆಸ್ ಆರ್ಡರ್ ಆಫ್ n ಬಿಕಾಸ್ ಆಫ್ ದಿ ರಿಸಲ್ಟ್. ಸೊ ರಿಸಲ್ಟಿಗೆ ಇನಿಷಿಯೇಟ್ ಮಾಡಿದ್ದೀನಿ ಅಂತ, ಬಟ್ ರಿಸಲ್ಟ್ ಇದೆ ರಿಕ್ವೈರ್ಡ್ ಔಟ್ಪುಟ್, ರೈಟ್? ಲೆಟ್ ಮಿ ರನ್ ದಿಸ್. ರಾಂಗ್ ಆನ್ಸರ್. 1600. Somewhere it's going to skip the one value, that is which value? It must be greater than or equals to, I think. A simple mistake by comparator operators na miss ಮಾಡಿದ್ದೀನಿ. It must be in the first while loop, it must be less than or equals to. In the second if else condition, it must be greater than, not equals to. Let me run this. So small logical operators by default ag miss madidru kuda it's getting wrong. All the test cases are accepted. Let me submit this question. Accepted. Thank you. Keep consistent.